ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯ್ಕ, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜುಲೈ ತಿಂಗಳು ಇದು. ಇಲ್ಲಿ ಈ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗಳು ಉತ್ತುಂಗಕ್ಕೇರಿ ರೈತರ ಮೊಗದಲ್ಲಿ ಹರ್ಷದ ವಾತಾವರಣ ಉಂಟು ಮಾಡುವಂತ ಒಂದು ಸಮಯ. ಆದ್ರೆ ಈ ವರ್ಷ ಆ ಪರಿಸ್ಥಿತಿ ಬದಲಾಗಿ ಹೋಗಿದೆ. ಏನಪ್ಪಾ ಅಂದ್ರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 10 ದಿನಗಳಿಂದ ಮಳೆ ಇಲ್ಲದೆ ಇಲ್ಲಿನ ರೈತರು ಹೈರಾಣಾಗಿ ಹೋಗಿದ್ದಾರೆ. ಈಗಾಗಲೇ ಮಳೆಯನ್ನ ನಂಬಿ ಜುಲೈ ಆರಂಭ ಮತ್ತು ಜೂನ್ ಅಂತ್ಯದ ಸಂದರ್ಭದಲ್ಲಿ ಮಳೆ ಬೀಳುವಂತ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಒಂದು ಬಿತ್ತನೆ ಕಾರ್ಯವನ್ನ ಮಾಡಿದ್ರು. ಇನ್ನೇನು ಮಳೆ ಬರುತ್ತೆ, ಈ, ಬಿತ್ತನೆ ಕಾರ್ಯ ಮಾಡಿ ಸಸಿ ದೊಡ್ಡ ಆದ ಮೇಲೆ ಅದನ್ನ ಕಿತ್ತು ಬೇರೆ ಗದ್ದೆಗೆ ನಾಟಿ ಮಾಡುವುದು ಒಂದು ಆಶಾಭಾವನೆಯಿಂದ ಇದ್ರು. ಆದ್ರೆ ಈಗ ಪರಿಸ್ಥಿತಿ ಏನು ಹದಗೆಟ್ಟು ಹೋಗಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಆಗಿರ್ಬೋದು, ಮಲೆನಾಡು ಆಗಿರ್ಬೋದು, ಅದೇ ರೀತಿ ಏನು ಬಯಲುಸೀಮೆ ಆಗಿರ್ಬೋದು, ಈ ಭಾಗದಲ್ಲಿ ಹಿಂದೆಂದೂ ಕಂಡರಿಯದಂತ ಒಂದು ಬರದ ಛಾಯೆ ಈಗ ಆವರಿಸಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆ ಅಂದಮೇಲೆ, ಅದರಲ್ಲೂ ಕರಾವಳಿ ಅಂದ ಮೇಲೆ, ಅದ್ರ ಜೊತೆಗೆ ಮಲೆನಾಡು ಅಂದ ಮೇಲೆ ಭಾರೀ ಮಳೆ ಬೀಳುವಂತ ಒಂದು ಪ್ರದೇಶ. ಇಲ್ಲಿ ಈ ಕಳೆದ ಹಲವಾರು ವರ್ಷಗಳನ್ನ ಗಣನೆಗೆ ತೆಗೆದುಕೊಂಡ್ರೆ ಯಾವ ವರ್ಷವೂ ಕೂಡ ಮಳೆ ಇಲ್ಲದೆ ರೈತರು ಹೈರಾಣಾಗಿರುವ ಬಗ್ಗೆ ಉದಾಹರಣೆಗಳೇ ಇಲ್ಲ. ಆದ್ರೆ ಈ ವರ್ಷ ಮಳೆ ಇಲ್ಲದೆ ರೈತರು ಹೈರಾಣಾಗಿ ಹೋಗಿದ್ದಾರೆ. ರೈತರು ಸಾಕಷ್ಟು ಸಂಕಷ್ಟದಲ್ಲಿ ಇದ್ದಾರೆ. ಇದಕ್ಕೆ ಉದಾಹರಣೆಯಾಗಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯ ಕೆಲವು ಕಡೆ ಈಗಾಗಲೇ ಏನು ಬಾವಿಯಿಂದ ಪಂಪ್ಸೆಟ್ ಮೂಲಕ ಗದ್ದೆಗೆ ನೀರು ಹಾಯಿಸುವಂತ ಒಂದು ಪ್ರಕ್ರಿಯೆ ಈಗ ನಡೆದಿರುವಂತದ್ದು. ಇನ್ನು ಕೆಲವು ಕಡೆ ಪೈಪ್ಲೈನ್ ಮೂಲಕ ಅಲ್ಲಿಂದ ಇಲ್ಲಿಂದ ನೀರನ್ನ ತಂದು ಗದ್ದೆಗೆ ಹಾಯಿಸಿ ನಾಟಿ ಮಾಡಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದು ಕೈಗೂಡ್ತಾ ಇಲ್ಲ. ಯಾಕಂದ್ರೆ ಅಷ್ಟು ಪ್ರಮಾಣದಲ್ಲಿ ಹಳ್ಳ ಕೊಳ್ಳದಲ್ಲಿ ನೀರು ಹರಿತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಇಲ್ಲಿನ ರೈತರು ಈಗ ಮತ್ತೆ ಸಂಕಷ್ಟಕ್ಕೆ ಈಡಾಗಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಅಮ್ದಳ್ಳಿ ಭಾಗದಲ್ಲಂತೂ ಇಲ್ಲಿ ಸಾಕಷ್ಟು ಹಾಲಕ್ಕಿ ಗೌಡ್ರೆ ನೆಲೆಸಿರುವಂತ ಒಂದು ಗ್ರಾಮ ಇದು. ಈ ಭಾಗದಲ್ಲಿ ಹಾಲಕ್ಕಿ ಗೌಡ್ರು ಸಾಕಷ್ಟು ಕೃಷಿ ಕಾರ್ಯವನ್ನ ಮಾಡ್ತಾರೆ. ಮಳೆಗಾಲ ಬಂತು ಅಂದ್ರೆ ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ನಿರತರಾಗಿರ್ತಾರೆ. ಆದ್ರೆ ಈ ಬಾರಿ ಅವರು ಬೇಸತ್ತು ಹೋಗಿದ್ದಾರೆ. ಜೂನ್ ಆರಂಭದಲ್ಲಿ ಮುಂಗಾರು ಮಳೆ ಕೈ ಕೊಡ್ತು. ಅದಾದ ನಂತರ ಹೇಗಾದ್ರೂ ಮಳೆ ಸುರಿಬಹುದು ಎನ್ನುವಂತ ಬಗ್ಗೆ ಒಂದು ಆಶಾಭಾವನೆಯಿಂದ ಇದ್ರು. ಜೂನ್ 20ರ ನಂತರ ಮತ್ತೆ ಮಳೆ ಸುರಿಯಲು ಆರಂಭಿಸ್ತು. ಆಗ ಆಶಾಭಾವನೆ ಚಿಗುರೊಡೆಯಿತು. ಇನ್ನೇನು ಕೃಷಿ ಕಾರ್ಯ ಮಾಡಬಹುದು ಎನ್ನುವಂತ ಬಗ್ಗೆ. ಆ ಸಂದರ್ಭದಲ್ಲಿ ಗದ್ದೆಯನ್ನ ಉಳುಮೆ ಮಾಡಿ, ಅದಾದ ನಂತರ ಬಿತ್ತನೆ ಕಾರ್ಯವನ್ನ ಮಾಡಿ ಒಂದು ಹರ್ಷದ ವಾತಾವರಣದಲ್ಲಿ ಇದ್ರು. ಆದ್ರೆ ಈಗ ಜುಲೈ 5-6ರ ನಂತರ ಪರಿಸ್ಥಿತಿ ಬದಲಾಗಿ ಹೋಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಒಂದು ಹನಿ ಕೂಡ ಮಳೆ ಬೀಳ್ತಾ ಇಲ್ಲ. ಈ ಹಿಂದೆ ಜಿಟಿ ಜಿಟಿ ಮಳೆ ಆದ್ರೂ ಕೂಡ ಆಗ್ತಾ ಇತ್ತು. ಆದ್ರೆ ಈಗ ಜಿಟಿ ಜಿಟಿ ಮಳೆ ಕೂಡ ಆಗ್ತಾ ಇಲ್ಲ. ಇಲ್ಲಿ ಹಿನ್ನೆಲೆಯಲ್ಲಿ ಇಲ್ಲಿನ ರೈತರಿಗೆ ಈ ಬಾರಿ ಭಾರಿ ಸಂಕಷ್ಟದ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಇದೇ ರೀತಿ ಮುಂದುವರೆದ್ರೆ ಮುಂದೆ ಏನು ಎನ್ನುವಂತ ಬಗ್ಗೆ ಇಲ್ಲಿನ ರೈತರ ಚಿಂತೆಗೀಡಾಗಿರುವಂತದ್ದು. ಯಾಕಪ್ಪ ಅಂದ್ರೆ ಈಗಾಗಲೇ ಸಾಕಷ್ಟು ಬೆಳೆ ಸಾಲ ಆಗಿರ್ಬೋದು, ಸಾಕಷ್ಟು ಕಡೆ ಕೈ ಸಾಲವನ್ನ ಮಾಡಿ ಏನು ಬಿತ್ತನೆಯನ್ನ ಮಾಡ್ತಾರೆ, ಕೃಷಿ ಕಾರ್ಯದಲ್ಲಿ ತೊಡಗಿಕೊಳ್ತಾರೆ. ಅದೇ ರೀತಿ ಕೃಷಿ ಆಳುಗಳನ್ನ ಹುಡುಕಿಕೊಳ್ಳೋದೇ ಒಂದು ಶತಾಯಗತಾಯ ಒಂದು ಪ್ರಯತ್ನ. ಈ ಸಂದರ್ಭದಲ್ಲಿ ಅವರನ್ನ ಹುಡುಕಿ ಬಂದು ಇಲ್ಲಿ ಅವರಿಗೂ ಕೂಡ ವೇತನವನ್ನ ಕೊಡಬೇಕಾಗತ್ತೆ. ಆದ್ರೆ ಈಗ ಮಳೆ ಇಲ್ಲದೆ ಕೃಷಿ ಕಾರ್ಯ ಅರ್ಧಕ್ಕೆ ನಿಂತಿರುವಂತ ಒಂದು ಪರಿಸ್ಥಿತಿ ಬಂದೊದಗಿದೆ. ಸಮಸ್ಯೆ ಐತ್ ನೋಡಿ. ಇಷ್ಟೆಲ್ಲ ಕಟ್ ಮಾಡಿ ಹೂಡಿ ಎಲ್ಲ ಇದ್ ಮಾಡಿ ಅದ್ರ ನೀರಿಂದೇ ಪ್ರಾಬ್ಲಮ್ ಆಗಿದಲ್ಲ. ನೆಟ್ಟಿ ಚಾಲು ಆಗಿದ್ದು, ಆದ್ರೆ ನೆಟ್ಟಿ ಮಾಡ್ಲಿಕ್ಕೆ ಅನುಕೂಲ ಆಗಲ್ಲ. ಈಗ ಮುಂದೆ ಮಳೆ ಇಲ್ಲಾದ್ರೆ ಈ ಪರಿಸ್ಥಿತಿ ಆದ್ರೆ ನಮ್ಮ ಬಂಜಾರ ಇಟ್ರೆ ಕೃಷಿ ಇಲಾಖೆಯವ್ರು ಕೇಳ್ತಾರೆ, ಜಮೀನ್ ಯಾಕೆ ಮಾಡ್ಲಾ ಕೇಳಿ. ಜಮೀನ್ ಮಾಡೋದಾದ್ರೆ ಈ ನಮೂನಿ ಪರಿಸ್ಥಿತಿ. ಬಂಜಾರ ಇಟ್ರೆ ಗೌರ್ಮೆಂಟ್ ಯಾಕೆ ಬಂಜಾರ ಇಟ್ರಿ ಕೇಳ್ತೀರಿ. ಇದ್ರಲ್ಲಿ ಪ್ರಾಬ್ಲಮ್ ಏನ್ ಮಾಡ್ಬೇಕಂತ ಗೊತ್ತಾಗುದಿಲ್ಲ ಅಲ್ಲ. ಈಗ ನಾಟಿ ಮುಗ್ದೋಗಿತ್ತು ಈ ಸಲ ನಾಟಿ ಮಾಡೋದಾಗಿತ್ತು, ಆದ್ರೆ ನೀರಿಲ್ಲ ಅಲ್ಲ. ಮಳೆನೇ ಇಲ್ಲ. ಎಷ್ಟು ದಿವಸ ಆಯ್ತು ಮಳೆ ಇಲ್ಲದೆ? ಈಗ ಒಂದು 10-15 ದಿವಸ ಸುಮಾರು ಆಯ್ತು. ಮಳೆನೇ ಇಲ್ಲ. ಅದೇ ಗೊಬ್ಬಿ ತಯಾರಾಗಿದ್ದು, ಕೀಳುಗೆ ನೀರಿಲ್ಲ. ಫಸ್ಟ್ ಬಂದ ಮಳೆಗೆ ನೋಡ್ಕೊಂಡು ಗೊಬ್ಬಿ ಹಾಕದಾಗಿತ್ತು. ಫಸ್ಟ್ ಗೊಬ್ಬಿ ಹಾಕಬೇಕು. ಇಲ್ಲಾಂದ್ರೆ ನಾನು ಗದ್ದೆನೆ ಮಾಡುದಿಲ್ಲ ಇದಲ್ಲ. ಈ ತರ ಆಗಿದ್ರೆ ಬಿಟ್ರೆ ಒಂಥರ ಕಣ್ಣ ಮುಚ್ಚಾಲೆ ಆಟನೇ ಇದು ಕಣ್ಣ ಮುಚ್ಚಾಲೆ ಆಟನೇ. ಏನ್ ಮಾಡುವ ಹೇಳಿದ್ರೆ, ಈಗ ಮುಂದೊಂದು ಏನಾದ್ರು ಗವರ್ಮೆಂಟ್ ಏನಾದ್ರು ಅಲ್ಲೊಂದು ಏನಾದ್ರು ಬಾಂಧ್ ಕಂಬಿ ಏನಾದ್ರು ಮಾಡ್ಕೊಂಡ್ ಕೊಟ್ರೆ ಸ್ವಲ್ಪ ಒಂದು ಅರ್ಧ ಗದ್ದೆಗೆ ನೀರ್ ಹಾಕ್ಲಿಕ್ಕೆ ಆಗ್ತಿತ್ತು. ಮಳೆಯದ್ದೆ ಒಂದು 15 ದಿವಸ ಮೇಲಾಯ್ತು ಈಗ ಮಳೆ ಇಲ್ದೆ. ನಮ್ಗೆ ಹೂಡ್ಲಿಕ್ಕೂ ಆಗುದಿಲ್ಲ, ನೀರಿಲ್ಲ, ಏನಿಲ್ಲ. ನೋಡು ಎಲ್ಲ ಹುಲ್ಲು ಹುಲ್ಲು ಬೆಳೆದು ಹೋಗಿದೆ. ಇದು ಹುಲ್ಲು ತೆಗಲಿಕ್ಕೂ ಜನ ಬರುದಿಲ್ಲ. ಈಗ
ಈಗ ನಾವೇನ್ ಮಾಡುದು ಈಗ? ಈಗ ಕಳೆದ ವರ್ಷ ಎಲ್ಲ ಮಳೆ ಹೆಂಗಿರ್ತಿತ್ತು? ಕಳೆದ ವರ್ಷ ಚಲೋ ಮಳೆ. ಮಳೆಗೆ ಏನ್ ತೊಂದ್ರೆ ಇಲ್ಲ. ನಮಗೂ ತೊಂದ್ರೆ ಇಲ್ಲ, ಮಳೆಗೂ ತೊಂದ್ರೆ ಇಲ್ಲ. ನಮ್ಗೆಲ್ಲ ಚಲೋ ಆಗಿತ್ತು. ನೆಟ್ಟೆ ಮಾಡಲಿಕ್ಕೆ ಮತ್ತೆ ಗದ್ದೆ ಆಳೆಲ್ಲ ಹೇಳಿದ್ರು ಬರ್ತಾರ ಅವರು. ಈ ವರ್ಷ ಈಗ ನೆಟ್ಟು ಇದು ಆಗ್ಬೇಕಾಗಿತ್ತು, ಈಗ ಆಗ್ಲಿಕ್ಕೆ ಆಗುದಿಲ್ಲ, ಮಳೆ ಇಲ್ಲ ಅಲ್ಲ, ನೆಡ್ಲಿಕ್ಕೆ ಹೇಗದ್ ನೀರಿಲ್ಲ. ಬಹಳ ಕಷ್ಟ. ಬಹಳ ಕಷ್ಟ ಆಯ್ತು. ಈಗ ಮಳೆ ಬರೋ ನಮ್ಗೆ ಅನ್ಸ್ತಿದೆ ನಿಮ್ಗೆ? ಈಗ ನೋಡಿದ್ರೆ ಮೋಡ ಆಗ್ತದೆ, ಏನಾದ್ರು ಯಾಕೆ ಗ್ಯಾರಂಟಿ ಹೇಳುದು? ಕೆಲವು ಕಡೆ ಪಂಪ್ ಸೆಟ್ ಎಲ್ಲ ಹಾಕೊಂಡು ನೀರು ಯೂಸ್ ಮಾಡಿದ್ರೆ. ಪಂಪ್ ಸೆಟ್ ಮುದ್ಗದಂತೂ ಬರೇ ಪಂಪ್ ಸೆಟ್ ಮೇಲೆ ನೆಟ್ಟದು. ಇವು ಮುದ್ಗ ಕೊಮಾರ ಎಲ್ಲ ಪಂಪ್ ಸೆಟ್ ಮೇಲೆ ಇವತ್ತು ಚಾಲು ಮಾಡಿಯ. ಇನ್ನೇನು ಮಾಡಬೇಕು ಅಂದ್ರೆ ಮಳೆ ಬಿದ್ರೆ ಮಾತ್ರ ಕೃಷಿ ಚಟುವಟಿಕೆಗಳು ಮುಂದುವರಿಯುತ್ತೆ. ಆದ್ರೆ ಈಗ 15 ದಿನಗಳ ಕಾಲ ಕಳೀತಾ ಬಂತು, ಇದುವರೆಗೂ ಇಲ್ಲಿ ಮಳೆ ಆಗ್ತಾ ಇಲ್ಲ. ಕೇವಲ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಪರಿಸ್ಥಿತಿ ಮಾತ್ರ ಅಲ್ಲ ವೀಕ್ಷಕರೇ, ಇದು ಉತ್ತರ ಕನ್ನಡ ಜಿಲ್ಲೆಯ ಬಯಲುಸೀಮೆಯಲ್ಲಂತೂ ಹೇಳತೀರದಾಗದ ಪರಿಸ್ಥಿತಿ. ಜೋಳ ಬೆಳೆದವರ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ, ರೈತರ ಪರಿಸ್ಥಿತಿ. ಅದೇ ರೀತಿ ಬೇರೆ ಬೇರೆ ಬೆಳೆಗಳನ್ನ ಬಯಲುಸೀಮೆಗಳಲ್ಲಿ ಹಳಿಯಾಳ ಆಗಿರ್ಬೋದು, ಮುಂಡಗೋಡ ಆಗಿರ್ಬೋದು, ಯಲ್ಲಾಪುರ ಆಗಿರ್ಬೋದು, ಈ ಭಾಗದಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾರೆ. ಅಲ್ಲಂತೂ ರೈತರ ಪರಿಸ್ಥಿತಿ ಸಂಪೂರ್ಣವಾಗಿ ಏನು ಹದಗೆಟ್ಟಿರುವಂಥದ್ದು. ಏನು ಕರಾವಳಿ ಭಾಗದಲ್ಲಂತೂ ಸಾಕಷ್ಟು ಸಮಸ್ಯೆ ಉಂಟಾಗಿರುವಂಥದ್ದು. ಯಾಕಪ್ಪ ಅಂದ್ರೆ ಕರಾವಳಿ ಭಾಗ ಎಷ್ಟೇ ಮಳೆ ಕಡಿಮೆ ಇದ್ರೂ ಕೂಡ ರೈತರಿಗೆ ಯಾವುದೇ ರೀತಿ ಸಮಸ್ಯೆ ಆಗ್ತಾ ಇರ್ಲಿಲ್ಲ ಇಷ್ಟು ವರ್ಷ. ಆದ್ರೆ ಈ ವರ್ಷ ನಿರಂತರವಾಗಿ ಮಳೆ ಇಲ್ಲದೆ ಏನು ಬಿಸಿಲ ನಾಡುಗಳು ಉತ್ತರ ಕರ್ನಾಟಕ ಭಾಗದ ಒಂದು ಪರಿಸ್ಥಿತಿ ಈಗ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಬಂದೊದಗಿದೆ ಅಂದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ ವೀಕ್ಷಕರೇ. ಸೊ ಆ ಹಿನ್ನೆಲೆಯಲ್ಲಿ ಈಗ ರೈತರು ಮಳೆ ಇಲ್ಲದೆ ಸಾಕಷ್ಟು ಸಮಸ್ಯೆಯನ್ನ ಇಲ್ಲಿ ಎದುರಿಸ್ತಾ ಇರುವಂತದ್ದು. ಈಗ ಮುಂದೆ ಮಳೆ ಬಿದ್ರೆ ಮಾತ್ರ ಅವರ ಕೃಷಿ ಕಾರ್ಯ ಚಟುವಟಿಕೆಗಳು ಮುಂದುವರಿಯಲಿದೆ. ಇನ್ನು ಕೆಲವು ಕಡೆ ನಾವು ಆವಾಗ್ಲೇ ಹೇಳಿದ ಹಾಗೆ ಪಂಪ್ ಸೆಟ್ ಮೂಲಕ ಆಗ್ಲಿ ಬೇರೆ ಬೇರೆ ವಿಧದಲ್ಲಿ ಗದ್ದೆಗೆ ನೀರು ಹಾಯಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದು ಪ್ರಯತ್ನ ಕೈಗೂಡ್ತಾ ಇಲ್ಲ. ಯಾಕಂದ್ರೆ ನೀರಿನ ಅಂಶ ಕೂಡ ಕಡಿಮೆ ಆಗಿರುವಂತದ್ದು, ಕೆರೆ ಕಟ್ಟೆಗಳು ಕೂಡ ಅತಿಯಾದ ಒಂದು ಪ್ರಮಾಣದಲ್ಲಿ ಹರಿತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆ ಆಗಿರುವಂತದ್ದು. ಒಟ್ಟಾರೆ ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಿಂದೆಂದು ಕಂಡು ಕೇಳರಿಯದಂತಹ ಒಂದು ಬರದ ಛಾಯೆ ಇಲ್ಲಿ ಆವರಿಸಿರುವಂತದ್ದು. ಮಳೆ ರೈತರ ಬಾಳಲ್ಲಿ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇರುವಂತದ್ದು. ಇದರಿಂದ ರೈತರು ಯಾವ ರೀತಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಎನ್ನುವಂತ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.